ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಇನ್ಸೈಡ್ ಸರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೆ ಒಂದು ಥ್ರಿಲ್ಲಿಂಗ್ ಫಿನಿಶ್ ನೋಡ್ಬೋದು ಅಂತಲೇ ಹೇಳ್ಬೋದು. ನಿನ್ನೆ ಮ್ಯಾಚಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಮೇಲೆ ಲಕ್ನೋ ಸೂಪರ್ ಜೈಂಟ್ಸ್ ಭರ್ಜರಿ ಜಯ ಸಾಧಿಸ್ತಾರೆ ಅಂತಲೇ ಹೇಳ್ಬೋದು. ಸ್ಟಾರ್ಟಿಂಗ್ ಟಾಸ್ ಸೋತು ಬ್ಯಾಟ್ ಮಾಡಿದಂಥ ಕೋಲ್ಕತ್ತಾ ನೈಟ್ ರೈಡರ್ಸ್ ಅವರು 181 ರನ್ ಮಾಡ್ತಾರೆ ಅಲಾಟೆಡ್ 20 ಓವರ್ಸಲ್ಲಿ. ಅದರಲ್ಲಿ ಮೇಜರ್ ಕಾಂಟ್ರಿಬ್ಯೂಷನ್ ಅಂತ ನೋಡಿದ್ರೆ ಇನಿಷಿಯಲಿ ಅಜಿಂಕ್ಯ ರಹಾನೆ ಅವರು ಚೆನ್ನಾಗಿ ಆಡ್ತಾರೆ, 41 ರನ್ಸ್ ಮಾಡ್ತಾರೆ 24 ಬಾಲ್ಸಲ್ಲಿ. ಇನ್ನು ಕೆಮ್ರಾನ್ ಗ್ರೀನ್ ಅವರು 32 ರನ್ಸ್ ಮಾಡ್ತಾರೆ 24 ಬಾಲ್ಸಲ್ಲಿ. ಮತ್ತು ಮಿಸ್ಟರ್ ಕನ್ಸಿಸ್ಟೆಂಟ್ ಅನ್ನೋ ಥರನೇ ಪರ್ಫಾರ್ಮ್ ಮಾಡ್ತಿರೋ ಅಂಗಕ್ರಿಶ್ ರಘುವಂಶಿ ಅವರು 45 ರನ್ ಮಾಡ್ತಾರೆ. ಇವರು ಪ್ರತಿ ಮ್ಯಾಚು ಆವ್ರೇಜ್ ಆಗಿ 40+ ರನ್ಸ್ ಮಾಡಿಕೊಂಡೇ ಬರ್ತಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಕೊನೆಯಲ್ಲಿ ರೋಮನ್ ಪವೆಲ್ ಅವರು 39 ರನ್ ಮಾಡ್ತಾರೆ 24 ಬಾಲ್ಸಲ್ಲಿ. ಒಳ್ಳೆ ಫಿನಿಶ್ ಕೊಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಲಕ್ನೋ ಸೂಪರ್ ಜೈಂಟ್ಸ್ ಕಡೆ ಆ ಥರ ಯಾರು ಬೌಲಿಂಗ್ ಮಾಡೋದಿಲ್ಲ. ದಿಗ್ವೇಶ್ ರಾಠಿ ಅವರು ಮಾತ್ರ 4 ಓವರ್ ಮಾಡ್ತಾರೆ 25 ರನ್ಸ್ ಕೊಟ್ಟು 1 ವಿಕೆಟ್ ಪಡ್ಕೊತಾರೆ. ಒಳ್ಳೆ ಎಕಾನಾಮಿಕಲ್ ಆಗಿ ಬೌಲಿಂಗ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಈ ರನ್ ಚೇಸ್ ಮಾಡಲು ಹೋದಂಥ ಲಕ್ನೋ ಸೂಪರ್ ಜೈಂಟ್ಸ್ ಅವ್ರಿಗೆ ಇನಿಷಿಯಲಿ ಆ ಥರ ಸ್ಟಾರ್ಟ್ ಸಿಗೋದಿಲ್ಲ. ಕೇವಲ ಮಾರ್ಕ್ರಮ್ ಅವರು ಮಾತ್ರ 15 ಬಾಲಲ್ಲಿ 22 ರನ್ ಮಾಡ್ತಾರೆ. ಮತ್ತು ಆಯುಷ್ ಬದೋನಿ ಅವರು ಒಳ್ಳೆ ಯೂಸ್ಫುಲ್ ನಾಕ್ ಆಡ್ತಾರೆ, 34 ಬಾಲಲ್ಲಿ 54 ರನ್ ಮಾಡ್ತಾರೆ. ಮತ್ತೆ ಬಂದಂಥ ಅನ್ನೋನ್ ಎಂಟಿಟಿ ಮುಖೇಶ್ ಚೌಧರಿ ಅವರು ಯಂಗ್ಸ್ಟರ್ ಒಳ್ಳೆ ಫಿನಿಶಿಂಗ್ ಕೊಟ್ಟು ಒಳ್ಳೆ ಬೆಂಚ್ ಮಾರ್ಕ್ ಸೆಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ರಾಜಸ್ಥಾನಿಂದ ಬರುವಂಥ ಈ ಯಂಗ್ಸ್ಟರ್ ಒಂದು ಕಡೆ ಸುನಿಲ್ ನಾರಾಯಣ್ ಅವರು ಕೇವಲ 4 ಓವರಲ್ಲಿ 13 ರನ್ ಕೊಟ್ಟು 1 ವಿಕೆಟ್ ಪಡ್ಕೊಂಡು ಒಂದು ಕಡೆ ಟೈಟಾಗಿ ಇಟ್ಟಿದ್ರೆ, ಮತ್ತೆ ಇವರು ಆ ಟೈಮಲ್ಲಿ ಬರ್ತಾರೆ, ಅಂಡರ್ ಪ್ರೆಷರಲ್ಲಿ ಬಂದು ಡೆಲಿವರ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಈ ಥರ ಇನ್ಸ್ಟೆನ್ಸ್ ಎಲ್ಲ ನಡೆಯೋದು ಕೇವಲ ಒಮ್ಮೊಮ್ಮೆ. ಅದು ಓಜಿ ಫಿನಿಷರ್ ಅವೇಶ್ ಖಾನ್ ಅವರು ನಾನ್ ಸ್ಟ್ರೈಕಲ್ಲಿರುವಾಗ ಬೆಜಾನ್ಸಲ್ಲಿ ನಡೆದಿದೆ ಈ ಥರ ಇನ್ಸ್ಟೆನ್ಸ್ ಅಂತಲೇ ಹೇಳ್ಬೋದು. ಇನ್ನು ಇವತ್ತಿನ ಮ್ಯಾಚ್ ಅಂತ ಬಂದರೆ ರಾಯಲ್ ಕಾಳಗ, ಅದರಲ್ಲಿ ಮೀಟ್ ಆಗ್ತಿದ್ದಾರೆ ರಾಜಸ್ಥಾನ್ ರಾಯಲ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಅದು ನಡೀತಿರೋದು ಗುವಾಹಟಿಯಲ್ಲಿ. ಈ ಸ್ಟೇಡಿಯಂನ ಸ್ಟ್ಯಾಟ್ಸ್ ಅಂತ ಬಂದರೆ ಇಲ್ಲಿ ಟೋಟಲ್ 7 ಮ್ಯಾಚಸ್ ಆಡಿದರೆ 43% ಬ್ಯಾಟ್ ಫಸ್ಟ್ ಮಾಡಿರೋರು ಗೆದ್ದಿದ್ರೆ, 57% ಬೌಲ್ ಫಸ್ಟ್ ಮಾಡಿರೋರು ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಇಲ್ಲಿ ಫಸ್ಟ್ ಇನ್ನಿಂಗ್ ಅವರೇಜ್ ಸ್ಕೋರ್ ಅಂತ ಬಂದರೆ 164 ಇದೆ, ಸೆಕೆಂಡ್ ಇನ್ನಿಂಗ್ 151 ಇದೆ. ಇಲ್ಲಿ ಹೈಯೆಸ್ಟ್ ಟೋಟಲ್ ಅಂತ ಬಂದರೆ 199 ಬೈ ರಾಜಸ್ಥಾನ್ ರಾಯಲ್ಸ್, ಮತ್ತು ಇಲ್ಲಿ ಲೋಯೆಸ್ಟ್ ಟೋಟಲ್ ಅಂತ ಬಂದರೆ 123 ಬೈ ಮುಂಬೈ ಇಂಡಿಯನ್ಸ್ ಆಗಿರುತ್ತೆ. ಮತ್ತು ಇಲ್ಲಿ ಹೈಯೆಸ್ಟ್ ಚೇಸ್ ಅಂತ ಬಂದರೆ 197 ಇರುತ್ತೆ, ಅದು ಬೈ ಕೋಲ್ಕತ್ತಾ ನೈಟ್ ರೈಡರ್ಸ್ ಅವರು. ಇಲ್ಲಿ ಲೋಯೆಸ್ಟ್ ಡಿಫೆಂಡ್ ಅಂತ ಬಂದರೆ 197 ಬೈ ಪಂಜಾಬ್ ಕಿಂಗ್ಸ್ ಅವರು ಅಂತಲೇ ಹೇಳ್ಬೋದು. ಇನ್ನು ಇವರ ಪ್ಲೇಯಿಂಗ್ 11 ಅಂತ ಬಂದರೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅವರು ಸೇಮ್ 11 ಆಡ್ತಾರೆ, ಮತ್ತು ರಾಜಸ್ಥಾನ್ ರಾಯಲ್ಸ್ ಕೂಡ ಸೇಮ್ 11 ಹೋಗ್ಬೋದು. ಬಟ್ ಆದರೆ ನಾನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಮ್ಮ ಟೀಮ್ ಕಡೆ ಒಂದು ಚೇಂಜ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಅಭಿನಂದನ್ ಅವರ ಬದಲಿಗೆ ಮಂಗೇಶ್ ಯಾದವ್ ಅವ್ರಿಗೆ ಒಂದು ಚಾನ್ಸ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಅದೇ ರೀತಿ ನೋಡಿದ್ರೆ ಇನ್ನು ಸೇಮ್ ಆಸ್ ಯೂಶುವಲ್ ಫಿಲ್ ಸಾಲ್ಟ್ ವಿರಾಟ್ ಕೊಹ್ಲಿ ಆಡಿದ್ರೆ 1 ಡೌನಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾರೆ. ದೇವದತ್ ಪಡಿಕಲ್ ಮತ್ತು ನಮ್ಮ ನಾಯಕ ರಜತ್ ಪಟಿದಾರ್ ಅವರು ಇದ್ದರೆ, ಲಾಸ್ಟ್ ಮ್ಯಾಚ್ನ ನರರಾಕ್ಷಸ ಟಿಮ್ ಡೇವಿಡ್ ಅವರು ಇರ್ತಾರೆ, ಮತ್ತು ಜಿತೇಶ್ ಶರ್ಮಾ ಮತ್ತು ರೊಮಾರಿಯೋ ಶೆಫರ್ಡ್ ಅವರು ಇದ್ದರೆ, ಇನ್ನು ಕೃನಾಲ್ ಪಾಂಡ್ಯ, ಜೇಕಬ್ ಡಫಿ, ಅಭಿನಂದನ್ ಸಿಂಗ್ ಆರ್ ಮಂಗೇಶ್ ಯಾದವ್ ಇರ್ಬೋದು. ಮತ್ತು ಆಸ್ ಯೂಶುವಲ್ ಭುವನೇಶ್ವರ್ ಕುಮಾರ್ ಮತ್ತು ಸುಯಾಶ್ ಶರ್ಮಾ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾರೆ. ಇನ್ನು ರಾಜಸ್ಥಾನ್ ರಾಯಲ್ಸ್ ಕಡೆ ಸೇಮ್ ಯಶಸ್ವಿ ಜೈಸ್ವಾಲ್ ಮತ್ತು ವೈಭವ್ ಸೂರ್ಯವಂಶಿ ಅವರು ಓಪನ್ ಮಾಡಿದ್ರೆ 1 ಡೌನ್ ರಯನ್ ಪರಾಗ್ ಅವರು ಬರ್ಬೋದು. ನಂಬರ್ 4 ಧ್ರುವ್ ಜುರೆಲ್ ಮತ್ತು ಶಿಮ್ರಾನ್ ನೆಟ್ಮೇರ್ ಅವರು ಇರ್ತಾರೆ. ಇನ್ನು ಫಿನಿಶ್ ಮಾಡೋದಕ್ಕೆ ಡೊನೋವನ್ ಫರಾರಿಯಾ ಮತ್ತು ರವೀಂದ್ರ ಜಡೇಜಾ ಅವರು ಇರ್ಬೋದು. ಇನ್ನು ಬೌಲಿಂಗ್ ಅಂತ ಬಂದರೆ ನ್ಯಾಂಡ್ರೆ ಬರ್ಗರ್, ಸಂದೀಪ್ ಶರ್ಮಾ, ಜೊಫ್ರಾ ಆರ್ಚರ್ ಮತ್ತು ತುಷಾರ್ ದೇಶಪಾಂಡೆ ಅವರು ಇರ್ತಾರೆ. ಮತ್ತು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ರವಿ ಬಿಷ್ಣೋಯಿ ಅವರು ಬರ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಬೋಟ್ ಟೀಮ್ ಕಂಪ್ಯಾರಿಸನ್ ಅಂತ ಬಂದರೆ ಅನ್ಬೀಟನ್ ಟೀಮ್ಸ್ ಆಗಿದ್ದಾವೆ ಬೋಟ್ ಟೀಮ್ಸು ಈ ಸೀಸನ್ನಲ್ಲಿ. ಆದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕಂಪೇರ್ಡ್ ಟು ರಾಜಸ್ಥಾನ್ ರಾಯಲ್ಸ್ ಸ್ಟ್ರಾಂಗ್ ಇದೆ. ಬಟ್ ಆದರೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ ಇವತ್ತು ಯಶಸ್ವಿ ಜೈಸ್ವಾಲ್ ಅವರು ಮೈನ್ ಥ್ರೆಟ್ ಆಗ್ತಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಅವರು ಇನಿಷಿಯಲಿ ಸ್ಟಾರ್ಟ್ ತಗೊಂಡ್ರೆ ಬಿಡೋದೇ ಇಲ್ಲ, ಅವರು ಫಿನಿಶ್ ಮಾಡೋದಕ್ಕೆ ನೋಡ್ತಾರೆ. ಮತ್ತು ವೈಭವ್ ಸೂರ್ಯವಂಶಿ ಅವರು ಇನಿಷಿಯಲಿ ಹೊಡಿತಾರೆ, ಒಂದು 20 ಬಾಲ್ಸ್ಗೆ 40 ರನ್ 50 ರನ್ಸ್ ಆ ಥರ ಹೊಡೆದು ಔಟ್ ಆದರೆ, ಯಶಸ್ವಿ ಜೈಸ್ವಾಲ್ ಅವರು ಆಗಲ್ಲ. ಅವರು ಸ್ಟಾರ್ಟ್ ತಗೊಂಡಿದ್ದಾರೆ ಅಂದರೆ ಒಳ್ಳೆ ಬಿಗ್ ಸ್ಕೋರ್ಗೆ ಆಕ್ಸಲರೇಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಧ್ರುವ್ ಜುರೆಲ್ ಅವರು ಒಳ್ಳೆ ಫಾರ್ಮ್ ಇದ್ದಾರೆ. ಇನ್ನು ಶಿಮ್ರಾನ್ ನೆಟ್ಮೇರ್ ಅವರು ಆ ಥರ ಹೇಳ್ಕೊಳೋಂಥ ಫಾರ್ಮಲ್ಲಿಲ್ಲ. ಇನ್ನು ರವೀಂದ್ರ ಜಡೇಜಾ ಅವರು
ನೋಡಬೇಕು ಅವ್ರು ಯಾವ ಥರ ಪರ್ಫಾರ್ಮ್ ಮಾಡ್ತಾರೆ ಅಂತ. ಮತ್ತು ಅದೇ ರೀತಿ ನೋಡ್ತಾ ಬಂದರೆ ಇನ್ನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರಲ್ಲಿ ಎಲ್ಲ ರೆಡ್ ಆರ್ಟ್ ಫಾರ್ಮಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಫಿಲ್ ಸಾಲ್ಟ್ ಅವರು ಲಾಸ್ಟ್ ಮ್ಯಾಚ್ ಡಿಸೆಂಟ್ ನಾಕ್ ಆಡಿದ್ದಾರೆ. ಇನ್ನು ವಿರಾಟ್ ಕೊಹ್ಲಿ ಅವರು ಆಸ್ ವಿಜುವಲ್ ಅವ್ರ ಬಗ್ಗೆ ಹೇಳೋದೇ ಬೇಡ. ಇನ್ನು ಪಡಿಕಲ್ ಅವರಂತೂ ರೆಡ್ ಆರ್ಟ್ ಫಾರ್ಮಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ನಮ್ಮ ನಾಯಕ ರಜತ್ ಪಟಿದಾರ್ ಅವರು ಫಿಯರ್ಲೆಸ್ ಬ್ಯಾಟಿಂಗ್ ಆಡ್ತಿದ್ದಾರೆ. ಇನ್ನು ಟಿಮ್ ಡೇವಿಡ್ ಅವರಂತೂ ಆಪೋಸಿಟ್ ಟೀಮ್ಗೆ ಒಂಥರ ನೈಟ್ ಮೇರ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ರೊಮಾರಿಯೋ ಶೆಫರ್ಡ್ ಮತ್ತು ಕುನಾಲ್ ಪಾಂಡ್ಯ ಅವ್ರಿಗಿನ್ನೂ ಬ್ಯಾಟಿಂಗ್ ಸಿಕ್ಕಿಲ್ಲ. ಇನ್ನು ಬೌಲಿಂಗ್ ಅಂತ ಬಂದರೆ ಜೇಕಬ್ ಡಫಿ ಮತ್ತು ಭುವನೇಶ್ವರ್ ಕುಮಾರ್ ಅವರು ಇನಿಷಿಯಲಿ ಪವರ್ ಪ್ಲೇಯಲ್ಲಿ ಒಳ್ಳೆ ಬ್ರೇಕ್ ಥ್ರೂಸ್ ಕೊಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಮಿಡ್ಲಲ್ಲಿ ಸಪೋರ್ಟ್ ಮಾಡ್ತಿದ್ದಾರೆ ಕುನಾಲ್ ಪಾಂಡ್ಯ ಮತ್ತು ಸುಯೇಶ್ ಶರ್ಮಾ ಅವ್ರನ್ನ ಸ್ವಲ್ಪ ಪಿಕ್ ಮಾಡೋದಕ್ಕೆ ಕಷ್ಟ ಬೀಳ್ತಿದ್ದಾರೆ ಬ್ಯಾಟರ್ಸ್ ಅಂತಲೇ ಹೇಳ್ಬೋದು. ಇನ್ನು ರಾಜಸ್ಥಾನ್ ಬೌಲಿಂಗ್ ಅಂತ ಬಂದರೆ ಸಂದೀಪ್ ಶರ್ಮಾ ಆಗಲಿ, ನ್ಯಾಂಡ್ರೆ ಬರ್ಗರ್ ಅವರಾಗಲಿ, ಜೋಫ್ರಾ ಆರ್ಚರ್ ಒಳ್ಳೆ ಬೌಲಿಂಗ್ ಮಾಡ್ತಿದ್ದಾರೆ. ಇನ್ನು ರವಿ ಬಿಷ್ಣೋಯ್ ಅವರಂತೂ ಈ ಸೀಸನ್ ಎಕ್ಸೆಪ್ಷನಲ್ ಆಗಿ ಕಾಣಿಸ್ತಿದ್ದಾರೆ. ಮತ್ತು ಅದೇ ರೀತಿ ಲಾಸ್ಟ್ ಮ್ಯಾಚ್ ಸಂದೀಪ್ ಶರ್ಮಾ ಅವರು ಯಾವ ಥರ ರೋಹಿತ್ ಶರ್ಮಾ ಅವ್ರ ಮೇಲೆ ಒಳ್ಳೆ ರೆಕಾರ್ಡ್ಸ್ ಇಟ್ಕೊಂಡಿದ್ದಾರೋ ಅದೇ ಥರ ವಿರಾಟ್ ಕೊಹ್ಲಿ ಅವ್ರ ಮೇಲೂ ಒಳ್ಳೆ ರೆಕಾರ್ಡ್ಸ್ ಇಟ್ಕೊಂಡಿದ್ದಾರೆ. ಸೊ ಅವರ ಹೆಡ್ ಟು ಹೆಡ್ ಕೂಡ ಇವತ್ತು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಅಂತ ಹೇಳ್ತಾ ಈ ಮ್ಯಾಚ್ ನಮ್ಮ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗೆಲ್ಲಿ ಅಂತ ಆಶಿಸುತ್ತಾ ಶೋ ಎಂಡ್ ಮಾಡೋಣ. ಇಲ್ಲಿವರೆಗೂ ಶೋ ನೋಡಿದಂತೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.